ಪ್ರಿಯ ವೀಕ್ಷಕರೇ, ತಮ್ಮೆಲ್ಲರಿಗೂ ಆತ್ಮೀಯ ವಂದನೆ. ಈ ವಿಡಿಯೋ ನೋಡ್ತಕ್ಕಂಥ ಪ್ರತಿಯೊಬ್ಬರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಕೊಡಿ. ಯಾಕಂದ್ರೆ ನಾವು ಎದುರು ನೋಡ್ತಾ ಇರೋದು ಈ ವಿಡಿಯೋಕ್ಕೆ ಒಂದು 10,000 ಆದರೂ ನಾವು ಲೈಕ್ಸ್ಗಳು ಎದುರು ನೋಡ್ತಾ ಇದ್ದೀವಿ. ದಯವಿಟ್ಟು ನೋಡ್ತಕ್ಕಂಥವ್ರು ದೊಡ್ಡ ಮನಸ್ಸು ಮಾಡಿ ಲೈಕ್ ಕೊಡಿ, ನಮಗೂ ಪ್ರೋತ್ಸಾಹ ಕೊಡಿ. ಯಾಕಂದರೆ ಲೈಕ್ ಕೊಟ್ಟರೆ ತಾನೇ ನಮಗೆ ಮಾಡೋಕ್ಕೆ ಉತ್ಸಾಹ ಬರುತ್ತೆ. ಲೈಕ್ ಕೊಡಲಿಲ್ಲ ಅಂದರೆ ನಾವು ಮಾಡೋ ವಿಡಿಯೋ ಚೆನ್ನಾಗಿ ಕಾಣ್ತಾ ಇಲ್ವೇನೋ ಇವರಿಗಂತ ನಮ್ಮ ಮನಸ್ಸಿನಾಗ ಒಂದು ಕಳವಳ ಇರುತ್ತೆ. ಅದಕ್ಕೆ ದಯಮಾಡಿ ಪ್ರಿಯರೇ, ವಿಡಿಯೋ ನೋಡ್ತಕ್ಕಂಥವ್ರು ದೊಡ್ಡ ಮನಸ್ಸು ಮಾಡಿ ಒಂದು ಲೈಕ್ ಕೊಟ್ಬಿಡಿ. ಆ ಲೈಕಲ್ಲಿ ಒಂದು ಇವತ್ತಿನ ವಿಡಿಯೋದಲ್ಲಿ ಅದಕ್ಕೊಂದು 1000 ವಿಡಿಯೋ ಲೈಕ್ಸ್ಗಳು ಬಂದು ಅಂದರೆ ಇನ್ನೂ ನಾವು ಪ್ರತಿ ಸಂಡೇ ದಿನದಲ್ಲಿ ನಾವು ಚಿಕನ್ ಮಾಡಿ ವಿಧವಾದ ರೀತಿಯಲ್ಲಿ ಚಿಕನ್ಗಳು ಮಾಡಿ ವಿಡಿಯೋಸ್ಗಳು ಬಿಡ್ತಾ ಇದ್ದೀವಿ. ಮತ್ತು ಪ್ರತಿದಿನ ಬಂದುಬಿಟ್ಟು ವೆಜಿಟೇಬಲ್ ಬರುತ್ತೆ. ವೆಜಿಟೇಬಲ್ದಲ್ಲಿ ನಿಮ್ಗೆ ಏನು ಬೇಕು ಅಂತ ನೀವು ಕಮೆಂಟಲ್ಲಿ ತಿಳಿಸಿದ್ರೆ ಅದನ್ನು ನಾವು ಮಾಡಿ ವಿಡಿಯೋಗಳು ಹಾಕ್ತಾ ಇರ್ತೀವಿ. ಇವತ್ತು ನಾವು ಮಾಡ್ತಾ ಇರೋದು ಚಿಕನ್ ಖೇಮಾ. ನಿನ್ನೆ ನಾನು ತೋರಿಸಿದ್ವಿ, ಅದು ತರುವಾಗ ನಾವು ಅಂಗಡಿಗೆ ಹೋಗ್ತಾ ಇದ್ವಿ. ಅಂಗಡಿಗೆ ಹೋಗಿಬಿಟ್ಟು ಅರ್ಧ kg ಚಿಕನ್ದು ಖೇಮಾ ಹೊಡಿಸಿ ಅದರಲ್ಲಿ 2 ಲೆಗ್ ಪೀಸು ಮತ್ತು ಲಿವರ್ ಎಲ್ಲನೂ ಸೇರಿಸಿ ನಾವು ತೊಗೊಂಡು ಬಂದಿದ್ದೀವಿ. ತಗೊಂಡು ಬಂದು ಒಂದು ಪಾತ್ರೆ ಒಳಗಡೆ ಹಾಕಿ ಅದನ್ನು ಚೆನ್ನಾಗಿ 3ರಿಂದ 4 ಸಾರಿ ನಾವು ತೊಳೆದು ಅದು ಚಿಕನ್ ಖೇಮಾ ಜೊತೆಲೇ ಹಾಕಿಬಿಟ್ಟು ಮಾಡಿದ್ದೆವು ನಿನ್ನೆ. ಅದು ನಿನ್ನೆ ನೀವು ನೋಡಿದ್ದೀರಾ. ಸೊ ಇದು ಹಿಂದೆ ನೀವು ನೋಡಿಲ್ಲ ವಿಡಿಯೋ ಅಂತಂದರೆ ಮೇಲೆ ಕಾರ್ಡ್ ಐಕನ್ ಇರ್ತದೆ, ಅದರಲ್ಲಿ ನೋಡಿ ತಿಳ್ಕೊಳ್ಳಿ. ನಿನ್ನೆ ಹಿಂದಿನ ವಿಡಿಯೋದಲ್ಲಿ ನಾವೇನು ಬಿಟ್ಟಿದ್ದೀವಿ ಅಂತ ನೋಡ್ಕೊಳ್ರಿ. ಸೊ ಅದನ್ನು 2 ಸೇರಿಸ್ಬಿಟ್ಟು ನಾವು ಒಂದು ಕಡೆ ಒಂದು ಸಾರಿ ನಾವು ಒಗ್ಗರಣೆ ಮಾಡಿದ್ದೀವಿ. ಅದರಾಗಿಂದೆ ಮತ್ತೆ ಇದು ಸಪ್ರೇಟಾಗಿ ತೆಗೆದುಬಿಟ್ಟು ಇದು ಸಾಂಬಾರು ಮಾಡ್ತಾಯಿದ್ದೀವಿ, ಚಿಕನ್ ಸಾಂಬಾರು ಮಾಡ್ತಾಯಿದ್ದೀವಿ. ಮೊದಲು ನಾವು ಏನು ಮಾಡಿದ್ದೀವಿ, ಕೊಬ್ಬರಿಗಳನ್ನು ಕಟ್ ಮಾಡಿದ್ದೀವಿ. ಒಂದು 50 ಗ್ರಾಮ್ ಕೊಬ್ಬರಿನ ಕಟ್ ಮಾಡಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಅದೇನು ಮಾಡಿದ್ವಿ ಅಂದರೆ ಬಾಣಲಿ ಒಳಗಡೆ ಹಾಕಿ ಮತ್ತು ಅದ್ರಾಗ ಒಂದು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಅದ್ರ ಚಿಕ್ಕದಂದರೆ ನೀವು ತುಂಬ ಚಿಕ್ಕದ ಅಂತ ನೆನೆಸ್ಕೊಬೇಡಿ, ಉದ್ದಾಗಿ ಕಟ್ ಮಾಡಿ ಈರುಳ್ಳಿ ಮತ್ತು ಕೊಬ್ಬರಿ ಎರಡನ್ನೂ ಸೇರಿಸ್ಬಿಟ್ಟು ಹುರಿತಾ ಇದ್ದೀನಿ ನಾನು. ಹುರಿದ್ಬಿಟ್ಟು ಅದರಲ್ಲಿ ಒಂದು ಸ್ವಲ್ಪ ಗಸಗಸೆ ಒಂದು 10 ರೂಪಾಯಿ ಗಸಗಸೆ ತೊಗೊಂಡಿದ್ದೇವೆ, ಜಾಸ್ತಿ ಇಲ್ಲ. ಒಂದು ಪ್ಯಾಕೆಟ್ 10 ರೂಪಾಯಿ ಕೊಟ್ಟರೆ ಒಂದು ಪ್ಯಾಕೆಟ್ ಬರುತ್ತೆ. ಅದು ಒಂದು ಪ್ಯಾಕೆಟ್ ಗಸಗಸಿನ ತಂದು ಅದ್ರ ಜೊತೆಲೆ ಸೇರಿಸ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ತಾಯಿದ್ವಿ. ಫ್ರೈ ಮಾಡುವಾಗ ಅದರಲ್ಲಿ ಒಂದು 1/4 ಟೀ ಸ್ಪೂನಿಂದ ಒಂದು 1/4 ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಹಾಕಿ 3 ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಫ್ರೈ ಮಾಡಿಬಿಟ್ಟು ಅದು ಸ್ವಲ್ಪ ತಣ್ಣಗಾಗೋಕ್ಕೆ ಸಡಿ ತೆಗೆದಿಡ್ತಾ ಇದ್ದೀವಿ ನಾವು. ಫ್ರೈ ಆಗಿದೆ ಕೆಂಪು ಬರೋವರೆಗೂ. ಯಾಕಂದರೆ ಅದು ಕೆಂಪು ಬಂದಿಲ್ಲ ಅಂದರೆ ಸಾಂಬಾರು ಒಂಥರ ಬಿಳುಪಾಗಿ ಕಾಣಿಸುತ್ತೆ. ಅದಕ್ಕೆ ಅದು ಸಾಂಬಾರು ಕಲರ್ ಬರಬೇಕಂದ್ರೆ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಹುರಿದ್ಬಿಟ್ಟು ತಣ್ಣಗಾಗ್ಲಕ್ಕೆ ಇಟ್ಟಿದ್ದೀವಿ. ಇಟ್ಟುಬಿಟ್ಟು ಒಂದು 2 ನಿಮಿಷ ಆಗಿದ್ಮೇಲೆ ಅದು ತಣ್ಣಗಾಗಿದೆ. ಜಾರ್ ಒಳಗಡೆ ಹಾಕ್ತಾ ಇದ್ದೀವಿ. ಇದು ಮಿಕ್ಸಿ ಮಾಡಬೇಕು. ಜಾರ್ ಒಳಗಡೆ ಹಾಕ್ಲಕ್ಕೆ ಇಟ್ಟಿದ್ದೀವಿ. ಮತ್ತು ಇದು ಸೈಡಿಗೆ ಬಂದ್ಬಿಟ್ಟು ಪಾತ್ರೆ ಒಳಗಡೆ ಎಣ್ಣೆ ಹಾಕ್ಬಿಟ್ಟು ಅದರಲ್ಲಿ ಸ್ವಲ್ಪ ಎಣ್ಣೆ ಬಿಸಿಯಾಗಿ ಪಾತ್ರೆ ತೆಗೆದು ಹುರಿದ್ಬಿಟ್ಟು ಅದು ಸೈಡಿಗೆ ಇಟ್ಬಿಟ್ಟು ಪಾತ್ರೆ ಇಟ್ಟಿದ್ದೀನಿ. ಪಾತ್ರೆ ಒಳಗಡೆ 1 ಸ್ಪೂನ್ ಎಣ್ಣೆ, 1 ಚಮಚ ಎಣ್ಣೆ ಹಾಕ್ಬಿಟ್ಟು ಅದರ ಸ್ವಲ್ಪ ಸಾಸಿವೆ ಜೀರಿಗೆ ಹಾಕ್ತಾ ಇದ್ದೀನಿ. ಅದು ಸ್ವಲ್ಪ ಚಟಪಟ ಅಂತ ಇದೆ. ಚಟಪಟ ಅಂದಿದ ಮೇಲೆ ಚಟಪಟ ಅಂತ ಇದೆ. ಈರುಳ್ಳಿ ಹಾಕ್ತಾ ಇದ್ದೀನಿ. ಈರುಳ್ಳಿನ ಫ್ರೈ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ ಫ್ರೈ ಮಾಡ್ತಾ ಇದ್ದೀನಿ. ಅದು ತಿರುಗಿಸ್ತಾ ಇದ್ದೀನಿ, ಹಂಗೇನೆ ಚೆನ್ನಾಗಿ ಫ್ರೈ ಆಗ್ತಾ ಇದೆ. ಫ್ರೈ ಆಗೋ ಟೈಮ್ನಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಫ್ರೆಶ್ ಆಗಿ ಮಾಡ್ಕೊಂಡ್ರೆ ನಿಮಗೆ ಚೆನ್ನಾಗಿ ಘಮ ಅಂತದೆ. ಕೆಲವೊಬ್ಬರು ಅಂಗಡಿದಾಗಿಂದ ತಂದು ಯೂಸ್ ಮಾಡ್ತಾರೆ, ಬಟ್ ಅದು ಅಂಗಡಿದಾಗಿಂದ ಅಷ್ಟೊಂದು ರುಚಿ ಕೊಡಲ್ಲ. ಫ್ರೆಶ್ ಆಗಿ ಯಾವಾಗ ಶುಂಠಿ ಬೆಳ್ಳುಳ್ಳಿ 2 ಸುಲಿದ್ಬಿಟ್ಟು ಪೇಸ್ಟ್ ಮಾಡಿ ಹಾಕಿ ನೋಡಿ, ನೀವು ಟೇಸ್ಟ್ ಹೆಂಗಿರುತ್ತೆ ಅಂತ ನೀವು ತಿಂದು ನೋಡಿ. ಸೊ ಅದು ಚೆನ್ನಾಗಿ ಫ್ರೈ ಆಗಿದ ಮೇಲೆ
ಆ ಕಡೆ ಚಿಕನ್ ಖೇಮ ಮಾಡಿದ್ವಲ್ಲ ಅದ್ರಾಗಿನ ಪೀಸ್ ಎತ್ತಿ ಇದ್ರಾಗ ಹಾಕ್ತಾ ಇದ್ದೀವಿ. ಇದರಲ್ಲಿ ಮತ್ತೆ ಇದಕ್ಕೂ ಕೂಡ 2 ಟೊಮೊಟೊನ ಕಟ್ ಮಾಡಿ ಉದ್ದ ಕಟ್ ಮಾಡಿದ್ದೀನಿ. 2 ಟೊಮೊಟೊ ಹಾಕ್ಬಿಟ್ಟು ಚೆನ್ನಾಗಿ ತಿರುಗಿಸ್ತಾ ಇದ್ದೀನಿ. ಅದು ಟೊಮೊಟೊ ರಸ ಬಂದಿತ್ತು, ಅದನ್ನು ಕೂಡ ಅದರೊಳಗಡೆ ಹಾಕಿ ತಿರುಗಿಸ್ತಾ ಇದ್ದೀನಿ. ಆಮೇಲೆ ಖಾರ ಪುಡಿ ಹಾಕ್ತಾ ಇದ್ದೀನಿ 1 ಸ್ಪೂನು, 1ರಿಂದ 2 ಸ್ಪೂನ್ ಹಾಕೋಬಹುದು. ನೀವು ಖಾರ ತಿನ್ನೋದ್ರ ಮೇಲೆ ನಿಮ್ಮ ಮೇಲೆ ಡಿಪೆಂಡ್ ಇರುತ್ತೆ. ಸೊ ಸಪ್ಪೆ ತಿನ್ನೋರು 1 ಸ್ಪೂನ್ ಸಾಕು, ಖಾರ ತಿನ್ನೋರು ಇನ್ನೂ ಖಾರ ತಿನ್ನೋರಾದ್ರೆ 2 ಸ್ಪೂನ್ ಹಾಕೊಂಡ್ರೆ ಸಾಕು. ಸೊ ಅದನ್ನು ಹಾಕ್ಬಿಟ್ಟು ಮತ್ತೆ ಅದು ಜಾರ್ನಾಗ ನಾವು ಕೊಬ್ಬರಿ ಹಾಕಿದ್ದೀವಲ್ಲ ಅದು ಮಿಕ್ಸಿ ಮಾಡ್ತಾ ಇದ್ದೀನಿ. ಒಂದು ಸೈಡ್ ಮಿಕ್ಸಿ ಓಡ್ತಾ ಇದೆ, ಇನ್ನೊಂದು ಕಡೆ ಇದು ಚಿಕನ್ ಫ್ರೈ ಕೂಡ ಆಗ್ತಾ ಇದೆ. 2 ಕಡೆನೂ ಕೆಲಸ ಮಾಡ್ತಾ ಇದ್ದೀನಿ. ಸೊ ಇದು ಚೆನ್ನಾಗಿ ಫ್ರೈ ಆಗಿದ್ಮೇಲೆ ಅದು ನೀರೆಲ್ಲ ಹಿಂಕೊಂಡಿದ್ಮೇಲೆ ತಣ್ಣೀರು ಹಾಕಿದ್ರೆ ಅದು ಕಬ್ಬಿರ್ತದೆ ಅಂತ ಹೇಳ್ತಾರೆ, ಅಂದರೆ ಗಟ್ಟಿಯಾಗಿಬಿಡುತ್ತೆ ಅದು ಚಿಕನ್, ಬೇಗ ಬೇಯಲ್ಲ. ಅದಕ್ಕೋಸ್ಕರ ಬಿಸಿ ನೀರು ಮಾಡಿಬಿಟ್ಟು ಆ ಬಿಸಿ ನೀರನ್ನ ಏನು ಮಾಡ್ತಾ ಇದ್ವಿ ಅಂದರೆ ಇದು ಲೆಗ್ ಪೀಸ್ ಮತ್ತು ಲಿವರ್ದ ಒಳಗಡೆ ಹಾಕ್ತಾ ಇದ್ದೀವಿ. ಅದು ಹಾಕ್ಬಿಟ್ಟು ತಿರುಗಿಸ್ಬಿಟ್ಟು ಬಿಸಿ ನೀರು ಹಾಕಿಬಿಟ್ಟು ಅದು ಸ್ವಲ್ಪ ಬೇಯೋ ಟೈಮ್ನಲ್ಲಿ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಯಾಕೆ ಹಾಕ್ತೀವಿ ಎಲ್ರಿಗೂ ಅಂತಂದರೆ ಪುದೀನ ತಿಂದರೆ ಜೀರ್ಣ ಆಗುತ್ತೆ. ಊಟ ತಿಂದಿರೋದು ಹಾಗೆ ನಿಂದಿರೋದಿಲ್ಲ ಹೊಟ್ಟೆಯಲ್ಲಿ, ಜೀರ್ಣ ಆಗೋಕ್ಕೋಸ್ಕರ ಕೊತ್ತಂಬರಿ ಸೊಪ್ಪು ಹಾಕೋದು, ಹಾಗೆ ಘಮ ಅಂತ ಕೂಡ ಬರ್ತದೆ. ಸೊ ಅದಕ್ಕೆ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು 2 ಸೇರಿಸ್ಬಿಟ್ಟು ಹಾಕ್ತಾ ಇದ್ವಿ. ಹಾಕಿ ಅದು ಸ್ವಲ್ಪ ಫ್ರೈ ಮಾಡ್ಕೊಂಡು ಇದು ರುಬ್ಬಿದ್ದೀವಲ್ಲ ಅದು ಮಸಾಲಾನ ಹಾಕೋತಾ ಇದ್ವಿ. ಏನೇನದು ಮಸಾಲ ಅಂತಂದರೆ ಒಣ ಕೊಬ್ಬರಿ ಮತ್ತು ಗಸಗಸೆ, ಈರುಳ್ಳಿ 3 ಸೇರಿಸಿ ರುಬ್ಬಿದ್ದೀವಲ್ಲ ಅದು ರುಬ್ಬಿರೋದನ್ನು ಹಾಕೊಳ್ತಾ ಇದ್ವಿ. ಅದು ಹಾಕಿದ ಮೇಲೆ ಇನ್ನೂ ಸ್ವಲ್ಪ ಅದಕ್ಕೆ ಕಟ್ಕೊಂಡಿರ್ತಲ್ಲ ಜಾರ್ ಒಳಗಡೆ ಅಲ್ಲಿ ಹತ್ತಿರ್ತದೆ, ಸ್ವಲ್ಪ ನೀರು ಹಾಕಿಬಿಟ್ಟು ಅದನ್ನು ತೊಳೆದು ಅದ್ರ ಚೆನ್ನಾಗಿ ತಿರುಗಿಸ್ಬಿಟ್ಟು ಮೇಲ್ಗಡೆ ಮುಚ್ಚಿ ಇಡ್ತಾ ಇದ್ದೀವಿ. ಕುದೀತಾ ಇದೆ ನೋಡಿ, ಅದು ಮತ್ತೆ ತಿರುಗಿ ನೋಡಿದ್ದೀವಿ. ಒಂದು 5 ನಿಮಿಷ ಆಗಿದ ಮೇಲೆ ಅದು ಚೆನ್ನಾಗಿ ಬೆಂದಿರ್ತದೆ. ಅವಾಗ ಎತ್ತಿ ಹುಡುಗರಿಗೆ ಬಡಿಸ್ತಾ ಇದ್ದೀವಿ. ಸೊ ಪ್ರಿಯರೇ, ಇದಕ್ಕೆ ಬೇರೆ ಚಿಕನ್ ಮಸಾಲ ಅಂಥ ಮಸಾಲ ಇಂಥ ಮಸಾಲ ಎಂಥ ಮಸಾಲಾನೂ ಇಲ್ಲ ಇದರಲ್ಲಿ. ಓನ್ಲಿ ಕೊಬ್ಬರಿ ಮತ್ತು ಈರುಳ್ಳಿ, ಗಸಗಸಿ ಇವು 3, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಎಣ್ಣೆ, ಉಪ್ಪು, ಖಾರ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಇಷ್ಟು ಮಾತ್ರ ಹಾಕಿ ಮಾಡಿದ್ದೀವಿ. ಒಂದ್ಸಲ ಮಾಡಿ ನೋಡಿ ನ್ಯಾಚುರಲ್ ಆಗಿ. ಯಾಕಂದರೆ ಎಲ್ಲರೂ ಸಾಮಾನ್ಯವಾಗಿ ಏನೇನೋ ಮಸಾಲೆಗಳು ಹಾಕ್ತಾರೆ, ರೆಡಿಮೇಡ್ ಮಸಾಲೆಗಳು ರೆಡಿಯಾಗಿರೋದು. ಬಟ್ ನಾವಿದು ಯಾವ ಥರ ಮಸಾಲನೂ ಹಾಕಿಲ್ಲ. ನೀವು ಒಂದ್ಸಲ ಮಾಡಿ ನೋಡಿ ನಮಗೆ ಕಮೆಂಟ್ ಕೊಡಿ ಚೆನ್ನಾಗಿತ್ತು ಅಂತ. ನಮಗಿನ್ನೂ ವಿಡಿಯೋ ಮಾಡೋಕ್ಕೆ ಉತ್ಸಾಹ ಬರ್ತದೆ. ದಯವಿಟ್ಟು ಇರ್ತಕ್ಕಂಥ ಪ್ರತಿಯೊಬ್ಬರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿರಿ. ನಿಮ್ಮ ಕೈಲಿದ್ದಾಗಿದ್ದಂಥ ಪ್ರೋತ್ಸಾಹ ನಮಗೆ ಕೊಟ್ಟರೆ ನಮ್ಗೆ ಇನ್ನೂ ವಿಡಿಯೋ ಮಾಡೋಕ್ಕೆ ನಮಗೆ ಸ್ವಲ್ಪ ಉತ್ಸಾಹ ಬರ್ತದೆ ನಮ್ಮದಲ್ಲಿ. ಆಮೇಲೆ